ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಯಾವ ಪಕ್ಷದವರು ಇಲ್ಲಿ ಸಂಸದರಾದ್ರೆ ಬೆಸ್ಟ್ ಅನ್ಸುತ್ತೆ ಸರ್? ಬಿಜೆಪಿ. ಡಿ.ಕೆ. ಸುರೇಶ್ ಮತ್ತೆ ಸಿ.ಪಿ. ಯೋಗೇಶ್ವರ್ ಅಂತ ಬಂದ್ರೆ ಯಾರು ವಿನ್ ಆಗ್ತಾರೆ? ಒಮ್ಮತ ಬೆಂಬಲದಿಂದ ಸಿ.ಪಿ. ಯೋಗೇಶ್ವರ್ ಗೆಲ್ಬಹುದು. ಒಬ್ಬ ಏನ್ಗೂ ಬೇಕಾಗದೇ ಇರ್ತಕ್ಕ ಒಬ್ಬ ಜವಾನ ನಿಲ್ಲಿಸಿದ್ರು ಬಿಜೆಪಿ ಗೆಲ್ತದೆ ಅನ್ನೋ ಮಟ್ಟಕ್ಕದೆ. ಕಾಂಗ್ರೆಸ್ ವಿರೋಧಿ ಅಲೆ ಇದೆಯಾ ಹೇಗೆ ಇಲ್ಲಿ ರಾಮನಗರದಲ್ಲಿ? ವಿರೋಧಿ ಬಿಟ್ಟಿ ಬಾಕಿದ ಅಲೆ ಇದೆ. ಏಂತ ಬೇಕಾಗಿತ್ತು? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೂ ರಾಜ್ಯದಲ್ಲಿ ಬರಗಾಲ, ಜನ ವಲಸೆ ಹೊಂಟೋಗವ್ರೆ, ದನ ಕರುಗಳೆಲ್ಲ ಸಾಬ್ರು ತಿನ್ಕೊಂಡ್ಬಿಟ್ಟವ್ರೆ. ಇಂಥ ಸರ್ಕಾರ ಯಾವ ಸಂಪತ್ತು ಬರಬೇಕು? ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಬೆರಳೆಣಿಕೆ ಎಷ್ಟು ಸಾಮಾನ್ಯ ಜನಕ್ಕೆ ತಲುಪ್ತಾ ಇದೆ? ಎಲ್ರಿಗೂ ತಲುಪ್ತಾ ಇಲ್ವಾ? ತಲುಪ್ತಾ ಇಲ್ಲ. ಎಂ.ಎಲ್.ಎ. ಮತ್ತೆ ಎಂ.ಪಿ. ಅವರ ಆಡಳಿತದಿಂದ ಬೇಸತ್ತಿದ್ದೀರಾ? ಬಾಯ್ ಬಿಟ್ಟು ಹೇಳ್ಬೇಕಾ? ಸಿ.ಪಿ. ಯೋಗೇಶ್ವರ್ ಅವ್ರಿಗೆ ಹಾಗಾದ್ರೆ ಚಾನ್ಸ್ ಇದೆ? ಯೋಗೇಶ್ವರ್ ಅಂತಾನೆ ಅಲ್ಲ, ಒಬ್ಬ ಜವಾನ ನಿಲ್ಲಿಸಿ ಬಿಜೆಪಿ ಓಟ್ ಹಾಕ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದು 120ರಿಂದ 130 ರಾಷ್ಟ್ರ ಒಪ್ಕೋತಾವೆ. ಇಲ್ಲಿರೋ ಪ್ರಜೆಗಳು ಯಾಕೆ ಒಪ್ಕೊಳ್ಳಲ್ಲ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಜವಾನ ಕೆಲಸ ಮಾಡಕ್ ಹೋಗಕ್ ಹೇಳ್ರಿ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರಗೌಡ ಅಂದ್ಬಿಟ್ಟು. ಓಕೆ, ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಯಾವ ಪಕ್ಷದವರು ಇಲ್ಲಿ ಸಂಸದರಾದ್ರೆ ಬೆಸ್ಟ್ ಅನ್ಸುತ್ತೆ ಸರ್? ಸರ್ ಹೇಳಬೇಕು ಅಂದ್ರೆ ಹಿಂದೂ ಪರವಾಗಿ, ಹಿಂದೂ ರಾಷ್ಟ್ರದ ಪರವಾಗಿ ಏನು ನಾವು 140 ಕೋಟಿ ಪ್ರಜೆಗಳು ಇದೀವಿ ನಮ್ಮ ರಾಷ್ಟ್ರದಲ್ಲಿ, ಅವ್ರ ಪರವಾಗಿ, ಹಿಂದೂ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಆ ಪಕ್ಷ ಬಂದ್ರೆ ಸೂಕ್ತ. ಯಾವ ಪಕ್ಷ ಮಾಡುತ್ತೆ ಸರ್? ಬಿಜೆಪಿ. ಓಕೆ, ಹಾಗಾದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಬೇಕು ಅಂತ ಹೇಳ್ತಿದ್ದೀರಾ? ಹೌದು. ಹಾಲಿ ಸಂಸದರು ಡಿ.ಕೆ. ಸುರೇಶ್ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ? ಅವ್ರು ಈಗಾಗಲೇ 2 ಬಾರಿ ಗೆದ್ದವ್ರೆ. 2 ಬಾರಿ ಗೆದ್ದಿರ್ಬೇಕಾದ್ರೆ 1998ನೇ ಇಸ್ವಿಯೊಳಗೆ ರಾಷ್ಟ್ರೀಯ ಹೆದ್ದಾರಿ ಇದು ಮಾಡಿದ್ರು, ಕನಕಪುರ ಟು ಮತ್ತು ಇದಕ್ಕೆ ತಮಿಳ್ನಾಡಿಗೆ, ಕೊಯಮತ್ತೂರಿಗೆ. ಆ ರಸ್ತೆ 2 ಬಾರಿ ಗೆದ್ದು ಸಂಸದರಾದ್ರೂ ಆ ರಸ್ತೆ ಪೂರ್ಣ ಮಾಡಿಲ್ಲ. ಸುಮ್ಮನೆ 2 ಕಿಲೋಮೀಟರ್, 5 ವರ್ಷ ಗೆದ್ದಾಗ 2 ಕಿಲೋಮೀಟ್ರು ಕಾಂಕ್ರೀಟ್ ಹಾಕ್ಬಿಟ್ಟು ಅದನ್ನ ತೋರ್ಸ್ಕೊಂಡು ಗೆದ್ದು ಬರ್ತಾವ್ರೆ. ಇಂಥವ್ರು ಗೆಲ್ಲಿಸ್ಬೇಕಾ ಬಿಡ್ಬೇಕಾ ಅಂತೇಳಿ ಪ್ರಜೆಗಳು ಆಗಲೇ ತೀರ್ಮಾನ ಮಾಡವ್ರೆ. ಬೇರೆ ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡ್ತಾರೆ. ಅವಕ್ಕೆ ನಮ್ಮ ಬೆಂಬಲ ಅವ್ರಿಗೆ. ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸಿ.ಪಿ. ಯೋಗೇಶ್ವರ್ ಅವರು ಕಣಕ್ಕಿಳಿತಾರೆ ಅನ್ನೋ ಮಾತುಗಳು. ಡಿ.ಕೆ. ಸುರೇಶ್ ಮತ್ತೆ ಸಿ.ಪಿ. ಯೋಗೇಶ್ವರ್ ಅಂತ ಬಂದ್ರೆ ಯಾರು ವಿನ್ ಆಗ್ತಾರೆ? ಮೇಡಮ್ ಅವರೇ, ಡಿ.ಕೆ. ಶಿವಕುಮಾರ್ ಸ್ಪರ್ಧೆ ಮಾಡ್ಬೋದು, ಮತ್ತೆ ಸಿ.ಪಿ. ಯೋಗೇಶ್ವರ್ ಸ್ಪರ್ಧೆ ಮಾಡ್ಬೋದು. ಬಿಜೆಪಿ JDS ಮೈತ್ರಿ ಆಗದೆ. ಮೈತ್ರಿ ಆಗಿರುವಾಗ ಒಮ್ಮತ ಬೆಂಬಲದಿಂದ ಸಿ.ಪಿ. ಯೋಗೇಶ್ವರ್ ಗೆಲ್ಬೋದು. ಸಿ.ಪಿ. ಯೋಗೇಶ್ವರ್ ಅಲ್ಲ ಅಂತ ಹೇಳಿದ್ರೆ ಜನ ಏನ್ ತೀರ್ಮಾನ ಮಾಡೋರು ಅಂದ್ರೆ ಒಬ್ಬ ಏನ್ಗೂ ಬೇಕಾಗದೇ ಇರ್ತಕ್ಕ ಒಬ್ಬ ಜವಾನ ನಿಲ್ಲಿಸಿದ್ರು ಬಿಜೆಪಿ ಗೆಲ್ತದೆ ಅನ್ನೋ ಮಟ್ಟಕ್ಕದೆ. ಮತದಾರರು ಸಾಮಾನ್ಯ ಕಾರ್ಯಕರ್ತ ನಿಂತರೂ ಕೂಡ ಬಿಜೆಪಿ JDS ಮೈತ್ರಿಯಿಂದ ಗೆಲ್ತಾರೆ ಅಂತ ಇದು ಸತ್ಯ. ಯಾವ ತರ ಕಾನ್ಫಿಡೆನ್ಸ್ ಸರ್? ಈಗ ಅಂದ್ರೆ ಏನು ಕಾಂಗ್ರೆಸ್ ವಿರೋಧಿ ಅಲೆ ಇದೆಯಾ ಹೇಗೆ ಇಲ್ಲಿ ರಾಮನಗರದಲ್ಲಿ? ವಿರೋಧಿ ಬಿಟ್ಟಿ ಬಾಕಿದ ಅಲೆ ಇದೆ. ಏಂತ ಬೇಕಾಗಿತ್ತು? ಮೇಡಮ್ ಅವರೇ, 1990ನೇ ಇಸ್ವಿಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೂ ರಾಜ್ಯದಲ್ಲಿ ಬರಗಾಲ. ನೀವು ಸರ್ವೆ ಮಾಡಿದ್ರು ಹಿಂಗೆ ಇರಬೇಕು. ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಲೂ ಬರಗಾಲ, ಜನ ವಲಸೆ ಹೊಂಟೋಗವ್ರೆ, ದನ ಕರುಗಳೆಲ್ಲ ಸಾಬ್ರು ತಿನ್ಕೊಂಡ್ಬಿಟ್ಟವ್ರೆ. ಕುಡಿಯೋ ನೀರುಗಳು ಇಲ್ದ್ರೆ ಪಕ್ಷಿಗಳೆಲ್ಲ ಅಲ್ಲಲ್ಲಿವರೆಗೂ ಹೋಗವೆ. ಸಾಮಾನ್ಯ ಜನ ಎಲ್ಲ ಎಲ್ಲೆಲ್ಲಿ ಕೂಲಿ ನಾಲಿ ಸಿಗ್ತದೆ ಅಲ್ಲಿ ಜೀವನ ಮಾಡೋಕ್ಕೆ ವಲಸೆ ಹೊಂಟೋಗವ್ರೆ. ಇಂಥ ಸರ್ಕಾರ ಯಾವ ಸಂಪತ್ತು ಬರಬೇಕು? ಬಿಟ್ಟಿ ಬಾಕಿ ನಿನಗೆ ಬೇಕಾ, ನನಗೆ ಬೇಕಾ? ರಾಜ್ಯ ಅಭಿವೃದ್ಧಿ ಆಗಬೇಕು, ಒಳ್ಳೆ ಆಡಳಿತ ತಗೊಳ್ಬೇಕು, ಜನಸಾಮಾನ್ಯ ರೈತರುಗಳಿಗೆ ಒಳ್ಳೆ ಬೆಲೆ ದೊರಕಬೇಕು. ಯಾರನ್ನೂ ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ಏನೂ ಇಲ್ಲ. ಬೋರ್ಗಳಲ್ಲಿ ನೀರು ಎಲ್ಲ ಬತ್ತೋಯ್ತಾವೆ. ಕುಡಿಯೋಕೆ ನೀರು ಇಲ್ದ್ರೆ ಜನ ವಲಸೆ ಹೋಗೋ ಮಟ್ಟ ಬಂದ್ಬಿಡೋದು. ಈಗಲೇ ಹೇಳ್ತಾ ಇದ್ರಿ ಕಾಂಗ್ರೆಸ್ ಬಂದ್ರೆ ಬರಗಾಲ ಬರುತ್ತೆ ಅಂತ. ಸತ್ಯ ಇದು. ಕಾಂಗ್ರೆಸ್ ಅಂತ ಬರಗಾಲ ಇನ್ಯಾವ ಪಕ್ಷದಲ್ಲೂ ಬಂದಿಲ್ಲ. ನೀವು ಸರ್ವೆ ಮಾಡ್ರಿ, ನನ್ನ ಮಾತೆ ಕೇಳ್ಬೇಡ್ರಿ, ನೀವು ಸರ್ವೆ ಮಾಡಿ. ಯಾಕೆ ಸರ್ ಆಗನ್ಸ್ತಾ ಇದೆ? ನಿಜಕ್ಕೂ ಹೌದಾ ಹೇಗೆ? ಅವರಲ್ಲಿ ಅಂತ ಅವಲಕ್ಷಣ ಅದೇ. ಒಬ್ಬ ರಾಜ ಮಹಾರಾಜರ ಆಳ್ತಿರ್ತಕ್ಕಂಥ ಸಿಂಹಾಸನ, ಅಲ್ಲಿ ಕುತ್ಕೋಬೇಕಾದ್ರೆ ಅವನಿಗೆ ರಾಜಯೋಗ ಇರಬೇಕು. ರಾಜಯೋಗ ಇದ್ರೆ ರಾಜ್ಯ ಜನತೆಗಳು ಸುಭಿಕ್ಷವಾಗಿರ್ತಾರೆ, ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಯ್ತದೆ. ತುಂಬಾ ಜನ ಮಳೆ ಎಲ್ಲ ನೈಸರ್ಗಿಕವಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಮೇಡಮ್ ಅವರೇ, ಈಗ ನಿಮ್ಮ ತಂದೆಗೆ ಒಂದು 5 ಜನ ಮಕ್ಕಳಿರ್ತೀರ. ನಿನ್ನಲ್ಲಿ ಆ ಮನೆ ಇದ್ಕಿದ್ದಂಗೆ ಆ ಮನೆ ಪಟ್ಟಂತ ಡೆವಲಪ್ ಆಯ್ತದೆ. ಡೆವಲಪ್ ಆಗಿ ಮನೆ ಅಭಿವೃದ್ಧಿ ಆಗೋಯ್ತಂದ್ರೆ ಸಾಮಾನ್ಯ ಜನ ಹೇಳ್ತಾರೆ ಏನೂ ಇರಲಿಲ್ಲ, ಏನು ಇತ್ತೀಚೆಗೆ ಇಷ್ಟೊಂದು ಇದಾಗೋದಂದ್ರೆ ಅವನಲ್ಲಿ ಆ ಲಕ್ಷಣ ಇರ್ತದೆ, ಆ ರಾಜಯೋಗ ಇರ್ತದೆ. ಅವನಲ್ಲಿ ಆ ರಾಜಯೋಗ ಇದ್ದು ಅವನ ಆ ಮನೆ ಅಷ್ಟು ಇಂಪ್ರೂವ್ ಆಗಬೇಕಾದ್ರೆ ರಾಜ್ಯ ಆಳಿರ್ತಕ್ಕಂಥ ಸಿಂಹಾಸನ, ರಾಜ ಮಹಾರಾಜರು ಆಳಿರ್ತಕ್ಕಂಥ ಸಿಂಹಾಸನ, ಅವನಲ್ಲಿ ರಾಜಯೋಗ ಇರಬೇಕು. ರಾಜ್ಯದಕ್ಕೆ ಮಳೆ ಬೆಳೆ ಆಯ್ತದೆ. ರಾಜ್ಯದಲ್ಲಿ ಅವಲಕ್ಷಣ ಐತೆ ಅಂದ್ರೆ ಮಳೆ ಬೆಳೆ ಆಗಲ್ಲ. ಇದು ಸತ್ಯ. ಕಾಂಗ್ರೆಸ್ಗೂ ಮಳೆಗೂ ಸಂಬಂಧ ಇದೆ ಅಂತ? ಪುರಾತನ ಕಾಲದಿಂದ ರಾಜ ಮಹಾರಾಜರ ಕಾಲದಿಂದ ಆಳಕ್ಕೆ ಬಂದಿರೋದು ಇದು ಸನಾತನ ಧರ್ಮ, ಹಿಂದೂ ಧರ್ಮ.
ರಾಷ್ಟ್ರಧರ್ಮ ರಾಜಯೋಗ ಇರಬೇಕು, ಅವ್ರಿಗೆ ಆ ಯೋಗ ಇರಬೇಕು. ಓಕೆ, ಎಲ್ಲ ಸುಮ್ಮನೆ ಯಾರಿಗೆ ಬೇಕೋ ಅವ್ರಿಗೆ ಓಟ್ ಹಾಕ್ತಾರೆ. ಈ ಬಾರಿ ಹಾಗಾದ್ರೆ ಮೈತ್ರಿ ಅಭ್ಯರ್ಥಿನೇ ಗೆಲ್ತಾರ ಇಲ್ಲಿ? ಹೌದು ಮೇಡಮ್ ಅವರೇ, ಮೈತ್ರಿ ಅಭ್ಯರ್ಥಿನೇ ಗೆಲ್ತಾರೆ. ಓಕೆ, ಇಲ್ಲ JDS ಇಂದಾನೆ ನಿಂತ್ಕೋಬಹುದು ಕ್ಯಾಂಡಿಡೇಟು, ಇಲ್ಲ ಯೋಗೇಶ್ವರನ ನಿಂತ್ಕೋಬಹುದು. ಮೈತ್ರಿ ಅಭ್ಯರ್ಥಿ ಗೆಲುವಂತೂ ಖಚಿತ ಇದೆ. ಓಕೆ, ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಬಿಜೆಪಿ JDS ಮೈತ್ರಿ ಬಗ್ಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆಯಾ ಹೇಗೆ? ಇಲ್ಲ ಮೇಡಮ್ ಅವರೇ, ಅದೆಲ್ಲ ಸುಳ್ಳು, ಅಸಮಾಧಾನ ಏನಿಲ್ಲ. BJP JDS ಮೈತ್ರಿ ಆಗಿದೆ. ನಾವು ಹೊಂದಾಣಿಕೆಯಿಂದ ಯಾರೇ ನಿಂತ್ಕೋಬಹುದು. ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳಿ, ಅಭ್ಯರ್ಥಿ ಪರವಾಗಿ ಓಟ್ ಹಾಕ್ತೀವಿ. ಇಲ್ಲ ಯೋಗೇಶ್ವರ್ ನಿಂತ್ಕೊಂಡ್ರೆ ಯೋಗೇಶ್ವರ್ಗೆ. ಓಕೆ, ಕಾಂಗ್ರೆಸ್ ಹೇಳುತ್ತೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಹಾಗಾದ್ರೆ ಈ ಬಾರಿ ಛಿದ್ರ ಆಗತ್ತಾ ಅದು? ಕಾಂಗ್ರೆಸ್ ಚಿತ್ರಾನ್ನಕ್ಕೆ ಇಲ್ದಂಗೆ ಆಗೋಯ್ತದೆ. ಮತದಾರರು ಎಲ್ಲ ಗೊತ್ತಾಗ್ಬಿಟ್ಟವ್ರೆ. ಸರ್, ಈಗ ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಉಲ್ಟಾ ಆಗಿದೆಯಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಸದ್ಯ ಕಾಂಗ್ರೆಸ್ ಗೌರ್ಮೆಂಟೇ ಇದೆ. ಮೇಡಮ್ ಅವರೇ, ಆ ಸಂದರ್ಭದಲ್ಲಿ ಏನಾಯ್ತು ಹಾಗಾದ್ರೆ? ಅವಾಗ ಮೇಡಮ್ ಅವರೇ ಹೇಳ್ಬೇಕು ಅಂದರೆ ಬಿಟ್ಟಿ ಭಾಗ್ಯದಿಂದ ಏನು ಮಾಡಿದ್ರು ಸಾಮಾನ್ಯ ಜನ ಏನೋ ಒಂದು ಹಗಲು ಕನಸು ಕಂಡುಕೊಂಡು ಬಿಟ್ಟಿ ಭಾಗ್ಯಗೋಸ್ಕರ ಕಾಂಗ್ರೆಸ್ ಓಟ್ ಹಾಕ್ಬಿಟ್ಟವಿನ, ಇಲ್ಲದೆ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಓಟ್ ಹಾಕ್ತಾ ಇರಲಿಲ್ಲ. ಅಲ್ಲಿ ಜನ ಮರಳೋಗಿ ಕಾಂಗ್ರೆಸ್ಸು 136 ಸೀಟ್ ಗೆಲ್ಲೋದಕ್ಕೆ ಅನುಕೂಲ ಆಯಿತು. ಓಕೆ, ಈಗ ಉಚಿತ ಗ್ಯಾರಂಟಿ ಕೊಡ್ತಿದಾರಲ್ಲ, ಅದೆಲ್ಲ ಜನರಿಗೆ ತಲುಪ್ತಾ ಇದೆಯಾ ಹೇಗೆ? ಬಡವರಿಗೆ ಸಹಾಯ ಆಗ್ತಿದ್ಯಾ? ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅವರೇ, ಅದೇನಾಗಿದೆ ಅಂದರೆ ಬೆರಳೆಣಿಕೆಯಷ್ಟು ಸಾಮಾನ್ಯ ಜನಕ್ಕೆ ತಲುಪ್ತಾ ಇದೆ, ಎಲ್ರಿಗೂ ತಲುಪ್ತಾ ಇಲ್ವಾ? ತಲುಪ್ತಾ ಇಲ್ಲ. ಈಗ ನಮಗೆ ತಲುಪ್ತಾ ಇಲ್ಲ. ಇನ್ನು ಅಂದ್ರೆ ತಾವು ಯಾವುದೇ ಗ್ಯಾರಂಟಿಯ ಫಲಾನುಭವಿ ಅಲ್ವಾ ಸರ್? ನಾವಲ್ಲ. ಫ್ರೀ ಕರೆಂಟ್, 2000 ರೂಪಾಯಿ ಶಕ್ತಿ ಯೋಜನೆ, ಕರೆಂಟ್ ಮಾತ್ರ ಒಂದು ಇದು ಆಗ್ತದೆ. ನಾವು ಇದ್ದದ್ದು ಯಾವುದಕ್ಕೂ ನಾವು ಇದು ಮಾಡ್ತಾ ಇಲ್ಲ. ಇದು ಶಕ್ತಿ ಯೋಜನೆ ಮನೇಲಿ ಲೇಡೀಸ್ ಯಾರು ಕೂಡ ಬಸ್ಸಲ್ಲಿ ಓಡಾಡ್ತಿಲ್ವಾ ಹೇಗೆ? ಇಲ್ಲ ಮೇಡಮ್ ಅವರೇ, ಮಾಡ್ತಾ ಇದೀವಿ ನಾವು. ನಮ್ಗೇನು ಬಿಟ್ಟಿ ಭಾಗ್ಯದಿಂದ ಪುಕ್ಸಟೆ ಬಸ್ ಸಿಗ್ತದೆ ಅಂದ್ಬಿಟ್ಟು ನಮ್ಮ ಹೆಂಗಸರು ಗಂಟು ಮೂಟೆ ಕಟ್ಕೊಂಡು ಇವ್ರು ಯಾರೋ ಕೆಲ್ಸಕ್ಕೆ ಬರ್ತಿರೋ ಘೋಷಣೆ ಮಾಡೋರು ಅಂತೇಳಿ ಗಂಟು ಮೂಟೆ ಕಟ್ಕೊಂಡು ಇವ್ರಿಗೆ ಅವ್ರು ಟೂರ್ ಹೊಡಿಯಕ್ಕೆ ಹೋಗಲ್ಲ ಸರ್. ಅಲ್ಲ, ಇದು ರಾಂಗ್. ಅಂದ್ರೆ ಹೋಗೋರೆಲ್ಲ ಏನೋ ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತ. ವ್ಯವಸಾಯ ಮಾಡಿದ್ರೆ ಉಂಟು, ಇಲ್ದಿರಿಲ್ಲ. ಅಲ್ಲ, ವ್ಯವಸಾಯ ಮಾಡೋರು ಸಿಟಿಗೆಲ್ಲ ಹೋಗ್ತಿರ್ತಾರೆ ಬರ್ತಿರ್ತಾರೆ. ಈಗ ಯಾವ್ದೋ ರಿಲೇಟಿವ್ ಮನೆಗೆ ಹೋಗ್ತಾರೆ. ನೋಡ್ರಿ, ರಿಲೇಟಿವ್ ಮನೆಗೂ ಹೋಗಲ್ಲ ನಮ್ಮ ಮನೆಯಲ್ಲಿ. ನಾನು ಯಾಕಂದ್ರೆ ಸತ್ಯ ಹೇಳ್ತೀನಿ, ನಮ್ಮ ಮನೆಯವರು ಬರೇ ಒಂದು 3 ಕಿಲೋಮೀಟರ್ಗೂ ಬಸ್. ಇನ್ನು ಕೆಲವರು ಅಂತಾರೆ ಈ ಫ್ರೀ ಕೊಟ್ಟು ಲೇಡೀಸ್ ಎಲ್ಲ ಮನೆಯಲ್ಲೇ ಇರಲ್ಲ, ಎಲ್ಲ ಹೋಗ್ತವ್ರೆ ಅಂತ. ಹಂಗಾರೆ ಇದೆಲ್ಲ ಆಪೋಸಿಟ್, ಅವ್ರು ಸುಳ್ಳು ಹೇಳ್ತಿದಾರ ಹಂಗಾರೆ? ಇಲ್ಲ, ಆಗೋಗಿದೆ. ನೋಡ್ರಿ, ನೀನು ಕರೆಕ್ಟ್ ಆಗಿದ್ರೆ ನೀನು ಯಾವುದೇ ಕಾರಣಕ್ಕೂ 1 ಕೋಟಿ ಕೊಡ್ತಾನೆ ಅಂತ ಹೇಳಿದ್ರು ನೀನು ಎರಡೂ ತರ ಇದಾರೆ ಅಂತ ಹೇಳ್ತಿದ್ದಾರೆ. ಹೌದು, 2 ತರ ಇದ್ದಾರೆ. ಯಾರೋ ಸಾಮಾನ್ಯ ಜನ ಹೋಗ್ತಾವ್ರೆ ಬರ್ತಾವ್ರೆ. ನಿಜಾನ ಹಂಗಾರೆ? ಎಲ್ಲ ಹಿಂಗ್ ಬಿಟ್ಟು ಹೋಗ್ತಿರೋದ್ ನಿಜಾನ? ತುಂಬಾ ಜನ ಹೇಳ್ತಾರಪ್ಪ, ನನಗೂ ಗೊತ್ತಿಲ್ಲ. ಎಲ್ಲ ಗೊತ್ತು ಮೇಡಮ್ ಅವರೇ, ನೀವು ಸುಮ್ಮನೆ ಯಾಕೆ ಬಣ್ಣ ಕಟ್ತೀರಾ? ಇಲ್ಲ ಸರ್, ನನಗ್ ಗೊತ್ತಿಲ್ಲ ಸರ್. ಹೋಗ್ತಾರೆ. ಏನೋ ಒಂದು ಸ್ವಲ್ಪ ಕಮ್ಮಿ ಒಂದು 35% ಜನ ಫ್ರೀ ಬಸ್ಸಲ್ಲಿ ಓಡಾಡಕ್ಕೆ ಶುರು ಮಾಡೋರೆ. ಇನ್ನಿದ್ದವರೆಲ್ಲ ಯಾರೂ ಹೋಗೋದಿಲ್ಲ. ಅಂಥವೆಲ್ಲ ಬಯಸೋದು ಇಲ್ಲ. ಯಾಕೆಂದರೆ ಅವರ ತಾಯಿ ತಂದೆ ನಡವಳಿಕೆಗಳು ಅವ್ರ ಮುತುವರ್ಜಿದಲ್ಲಿ ಆ ಮನೆತನದ ಗೌರವನ ಕಾಪಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಇರ್ತಾರೆ ಹೋಗಿ ಇದಾಗೋದು ಬೇಡ ಅಂತೇಳಿ ಗ್ರಾಮಾಂತರಕ್ಕೆ ಬರೋಣ. ಮತ್ತೆ ಬೆಂಗಳೂರು ಹೆಣ್ಮಕ್ಳುಗಳು ಯಾರು ಆತರ. ಬೆಂಗಳೂರು ಗ್ರಾಮಾಂತರದ ಬಗ್ಗೆನೇ ಮಾತಾಡೋಣ. ಸೊ ರಾಮನಗರ ಹೇಗೆ ಡೆವಲಪ್ ಆಗಿದೆಯಾ ಹೇಗೆ ಸರ್? ಅದನ್ನ ಸಾಮಾನ್ಯ ರೈತನ ಕೇಳೋದ್ರ ಬದಲು ಈ ಪ್ರಶ್ನೆನ ನೀವು DK ಸುರೇಶ DK ಅವರು ಮಾಡಿದೀವಿ ಅಂತ ಹೇಳ್ತಾರೆ. ನಿಮ್ಗೆ ನಿಜವಾಗ್ಲೂ ಅಭಿವೃದ್ಧಿ ಆಗಿದೆಯಾ ರಾಮನಗರ? ಏನ್ ಸಮಸ್ಯೆ ಇದೆ ಹೇಳಿದ್ರೆ ಗೊತ್ತಾಗತ್ತೆ. ಕುಡಿಯೋ ನೀರಿನ ಅಭಾವ ತಾಲೂಕು ಆಫೀಸ್ ಆಗ್ಬೋದು, ಜಿಲ್ಲಾ ಆಫೀಸ್ ಆಗ್ಬೋದು, ಕಂದಾಯ ಭವನ ಆಗ್ಬೋದು, ಅಲ್ಲಿ ಯಾರು ಕೆಲಸ ಕಾರ್ಯಗಳು ಏನು ಮಾಡ್ತಾ ಇಲ್ಲ. ಈ ಒಬ್ಬ ರೈತನ ಸಮಸ್ಯೆನೇ ಬಗೆಹರಿಸಕ್ಕಾಗದೆ ಅಧಿಕಾರಿಗಳ ಕೈಗೆ ಸಿಗ್ತಾ ಇಲ್ಲ. ಏನು ರೈತನ ಗಮನಿಸೋದೇ ಇಲ್ಲ. 1 ವರ್ಷ 2 ತಿಂಗಳಾದ್ರೂ ಖಾತೆ ಪಾಣಿಗಳು ಮಾಡಿಸಿಲ್ಲ, ಒಂದು ರೆಕಾರ್ಡ್ಗಳು ಸಿಗಲ್ಲ, ಎಲ್ಲ ಗೊಂದಲಗಳು ಸ್ಟಾರ್ಟ್ ಆಗೋದೆ. ಮತ್ತೆ ಏನು ಒಳ್ಳೆ ಕೆಲಸ ಮಾಡ್ತಾವೆ ಅಂತ ಹೇಳಪ್ಪ. ಪ್ರತಿಯೊಂದು ರೋಡಲ್ಲೂ ಒಂದು ಟ್ರಾಫಿಕ್ ಎಲ್ಲ ಗಲ್ಲಿ ಒಳಗೂ ರೋಲ್ ಕೋಲ್ ನಡೀತಾ ಇದೆ. ಪೊಲೀಸ್ಗಳಿಂದ ಗಾಡಿಗಳಿಗೆಲ್ಲ ಟ್ಯಾಕ್ಸ್ ಹಾಕಿ ಟ್ಯಾಕ್ಸ್ ವಸೂಲಿ ಮಾಡ್ತಾವ್ರೆ. ಯಾಕಂದ್ರೆ ಬಿಟ್ಟಿ ಭಾಗ್ಯಕ್ಕೆ ಇದನ್ನು ಒದಗಿಸ್ಕೊಡ್ಬೇಕಲ್ವಾ. ಒಂದು ಸ್ಟೇಷನಿಂದ 300 ಕೇಸ್ ಕೊಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ DK ಶಿವಕುಮಾರ್ ಘೋಷಣೆ ಮಾಡಿರೋ ಬಿಟ್ಟಿ ಭಾಗ್ಯಕ್ಕೆ ಇಲ್ಲಿ ಪೊಲೀಸ್ನವ್ರ ಕಡೆಯಿಂದ ಸುಲಿಗೆ ಹೊಡೆದು ಅಲ್ಲಿಗೆ ಬಿಟ್ಟಿ ಭಾಗ್ಯಕ್ಕೆ ತಲುಪಿಸ್ತಾವ್ರೆ. ಯಾತಗಿರ್ಬೇಕು ಇಂತ ಸರ್ಕಾರ? ಅಂದ್ರೆ ಹಾಗಾದ್ರೆ ಇಲ್ಲಿನ MLA ಮತ್ತೆ MP ಅವರ ಆಡಳಿತದಿಂದ ಬೇಸತ್ತಿದ್ದೀರಾ ಅಂತ? ಬಾಯ್ ಬಿಟ್ಟು ಹೇಳ್ಬೇಕಾ? ರಾಮನಗರದ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ. ಹೌದು ಮೇಡಮ್ ಅವ್ರೆ. CP ಯೋಗೇಶ್ವರ್ ಅವ್ರಿಗೆ ಹಾಗಾದ್ರೆ ಚಾನ್ಸ್ ಇದೆ? ನಾನು ಒಂದೇ ಒಂದು ಮಾತು ಹೇಳಿದೆ, ಯೋಗೇಶ್ವರ್ ಅಂತಾನೆ ಅಲ್ಲ, ಒಬ್ಬ ಜವಾನ ನಿಲ್ಲಿಸಿ BJP ಓಟ್ ಹಾಕ್ತಾರೆ. ಇದಂತೂ ಸತ್ಯ. ಕಾಂಗ್ರೆಸ್ ವಿರೋಧಿ ಅಲೆ ಇದೆ ಅಂತ ಆಯ್ತು ಹಾಗಾದ್ರೆ? ಸತ್ಯ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ?
ಮೇಡಮ್ ಅವರೇ, ಇಡೀ ಒಂದು 120ರಿಂದ 130 ರಾಷ್ಟ್ರ ಒಪ್ಕೋತಾವೆ. ಇಲ್ಲಿರೋ ಪ್ರಜೆಗಳು ಯಾಕೆ ಒಪ್ಕೊಳ್ಳಲ್ಲ? ಅಲ್ಲ ಮೇಡಮ್ ಅವರೇ, ಇಡೀ ಸ್ವತಂತ್ರ ಬಂದಾಗಿಂದ ಆಗದಿರೋ ಕೆಲಸಗಳನ್ನ ಏನೇನು ಮಾಡಬೇಕು ಎಲ್ಲ ಬರ್ತಿ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಕೊಬತ್ತವ್ರೆ. ಜನಸಾಮಾನ್ಯರು ಇಂಥ ಕೆಲಸ ಆಗಬೇಕು ಅಂತ ಕೇಳಿಸ್ಕೊತಾ ಇಲ್ಲ ಮೋದಿಜಿಯವರು. ಪ್ರತಿಯೊಂದು ಏನೇನು ಕೆಲಸಗಳಾಗಬೇಕು ಹಿಂದೂ ರಾಷ್ಟ್ರದಲ್ಲಿ ಪ್ರತಿಯೊಂದು ಕೆಲಸನೂ ಅಭಿವೃದ್ಧಿ ಕೆಲಸಗಳು ನಡೀತಾನೆ ಇವೆ. ಒಬ್ಬ ಜವಾನನ ಮುಂದೆ ಒಂದು ಕಾಂಕ್ರೀಟ್ ರಸ್ತೆ ಆಯ್ತದೆ, ಅವ್ನ ಮನೆ ಮುಂದೆ ಬಾಕ್ಸ್ ಚರಂಡಿ ಆಯ್ತದೆ ಅಂದರೆ BJP ಕಾರಣ. BJP 1998ನೇ ಇಸ್ವಿಲಿ ಅಧಿಕಾರಕ್ಕೆ ಬಂದ ತಕ್ಷಣ 13 ದಿನ ಪ್ರಧಾನಮಂತ್ರಿ ಆದರು. 13 ದಿನ ಪ್ರಧಾನಮಂತ್ರಿ ಆದ ತಕ್ಷಣ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿ ರಾಷ್ಟ್ರೀಯ ಹೆದ್ದಾರಿಗೆ ಅಂತೇಳಿ 28,000 ಕೋಟಿ ಹಣ ಬಿಡುಗಡೆ ಮಾಡ್ತು. 28,000 ಕೋಟಿ ಹಣ ಬಿಡುಗಡೆ ಮಾಡಿದ್ಮೇಲೆ ದಳದವರು, ಕಾಂಗ್ರೆಸ್ವರು, ಕಮ್ಯುನಿಸ್ಟ್ ಪಾರ್ಟಿ, TDP, DMK, ಮುಲಾಯಂ ಸಿಂಗ್, ಶರದ್ ಪವಾರ್ ಇವರೆಲ್ಲ ಬಾಯಲ್ಲಿ ಒಬ್ರು ನಗಲಿಲ್ಲ, ಎಲ್ಲ ತಿಕ್ತಿಲ್ಲ ಬಿಡು. BJP ಅವರು ಕೋಮುವಾದಿಗಳು ಹಳ್ಳಿಯಿಂದ ಡೆಲ್ಲಿ ಗಂಟ ರಸ್ತೆ ಮಾಡಿಸ್ತಾರಂತೆ, ರಾಷ್ಟ್ರೀಯ ಹೆದ್ದಾರಿ ಮಾಡಿಸ್ತಾರಂತೆ, ಚತುಷ್ಪಥ ರಸ್ತೆ ಮಾಡಿಸ್ತಾರಂತೆ ಅಂತೇಳಿ ಟೀಕೆ ಟಿಪ್ಪಣಿ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಏನು ಮಾಡಿದ್ರು ಗೊತ್ತಾ? ಒಂದು 15-16 ದಿನ ಏನು ದೇವ್ರ ಸತ್ಯವಾಗಿ ಏನೂ ಮಾತಾಡಲಿಲ್ಲ ಅವರು. ಇವ್ರೇನು ರಾಷ್ಟ್ರದ ಉದ್ದಗಳು ಟೀಕೆ ಮಾಡ್ತಾ ಇದ್ರು, ಇವ್ರು ಮೌನ ಆಚರಣೆ ಮಾಡಿದ್ರು. ಒಂದು ರಾಮಲೀಲಾ ಮೈದಾನದಲ್ಲಿ 15-16ನೇ ದಿವಸಕ್ಕೆ ಒಂದು ಭಾರೀ ಬಹಿರಂಗ ಸಭೆ ಕರೆದ್ರು. ಭಾರೀ ಬಹಿರಂಗ ಸಭೆ ಕರೆದು ಇಡೀ ಏನು ಮಾಡಿದ್ರು, ಅಲ್ಲಿ ದಳ ಕಾಂಗ್ರೆಸ್ನ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆ ಕೊಟ್ಟರು. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಅಲ್ಲಿಗೆ ಹೋದರು ರಾಮಲೀಲಾ ಮೈದಾನಕ್ಕೆ. ಹೋದ್ಮೇಲೆ ಏನಾಯಿತು, ಇವ್ರು ಕೇಳ್ತಾ ಇದ್ದ ಪ್ರಶ್ನೆಗೆ ಉತ್ತರ ಅಲ್ಲಿ ಕೊಟ್ಟರು. 2000 ಇಸ್ವಿಲಿ 15% ಟ್ಯಾಕ್ಸ್ ಕಟ್ತಾಯಿದ್ರು. ಎಷ್ಟು ಪರ್ಸೆಂಟು? 15% ಟ್ಯಾಕ್ಸ್ ಕಟ್ತಾಯಿದ್ರು. ಅಷ್ಟೇ ಟ್ಯಾಕ್ಸ್ನಲ್ಲಿ ಇಡೀ ರಾಷ್ಟ್ರದ ಇಡೀ ಇಂಡಿಯಾದಲ್ಲಿ 2,87,600 ಚಿಲ್ಲರೆ ಪಂಚಾಯತಿ ಇದ್ದು. ಕಾಂಗ್ರೆಸ್ನವ್ರಿಗೆ ಪಂಚಾಯತಿ ಎಷ್ಟಿದ್ದು ಗೊತ್ತಿದ್ದೀನಿ ಕೇಳ್ರಿ? ಗೊತ್ತಿರಲಿಲ್ಲ ಮೇಡಮ್ ಅವರೇ. ಆಡಳಿತ ಮಾಡ್ಕೊಂಡ್ಬಂದವ್ರೆ. ಆ ಪಂಚಾಯತಿನ ಗುರುತಿಸಿ ಎಲ್ಲ ಆನ್ಲೈನ್ ಮಾಡಿದ್ರು. 2000 ಇಸ್ವಿ ಒಳಗೆ 100 ಕೋಟಿ ಜನಸಂಖ್ಯೆ ನಾವಿದ್ದು. 100 ಕೋಟಿ ಜನಸಂಖ್ಯೆಗಳಿಗೆ ತಾಯಿ ಹುಟ್ಟು ಗರ್ಭತ್ಕೊಂಡದನ್ನು ಕಾಂಗ್ರೆಸ್ನವ್ರು ಮಾಡಿದ ಸಾಲ 28,000 ಚಿಲ್ಲರೆ ಸಾಲ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಜ್, ಜಸ್ವಂತ್ ಸಿಂಗ್ ಇವ್ರ ನೇತೃತ್ವದಲ್ಲಿ ಆ ಸಾಲ ತೀರಿಸವ್ರೆ. 13 ರಾಷ್ಟ್ರಕ್ಕೆ ಇಲ್ಲಿ ನಮ್ಮ ಭಾರತದ ಉತ್ಪಾದನೆ ಬಡ್ಡಿ ಕೊಟ್ಟವ್ರೆ. ಋಣಮುಕ್ತ ಭಾರತವನ್ನಾಗಿ ನಿರ್ಮಾಣ ಮಾಡವ್ರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ಅವ್ರೆ, ಅಲ್ಲೆಲ್ಲ ಜವಾನ ಕೆಲಸ ಮಾಡಕ್ಕೆ ಹೋಗಕ್ಕೆ ಹೇಳ್ರಿ. ಏಂತಗ್ರಿ ಜ್ಞಾನ ಅದೇನ್ರಿ? ಪ್ರಪಂಚದ ಜ್ಞಾನ ಅದೇನ್ರಿ? ಹೇಳ್ರಿ, ಪ್ರಪಂಚದ ಜ್ಞಾನ ಇದ್ರೆ ಹೇಳ್ರಿ. ಅವ್ರ ಬಗ್ಗೆ ಹೇಳ್ತೀನಿ. ಕುಮಾರಸ್ವಾಮಿ ಅವ್ರಿಗೆ, ರಾಹುಲ್ ಗಾಂಧಿ ಬಗ್ಗೆ ಹೇಳ್ತೀವಿ. ಏಂತಗ್ರಿ ಬೇಕು ಸರ್? ಈಗ 28 ಲೋಕಸಭಾ ಕ್ಷೇತ್ರ ಇದೆ. ಹಾಗಾದ್ರೆ ಮೈತ್ರಿ ಎಷ್ಟು ವಿನ್ ಆಗುತ್ತೆ, ಕಾಂಗ್ರೆಸ್ ಎಷ್ಟು ವಿನ್ ಆಗುತ್ತೆ ಸ್ಟೇಟ್ ಅಲ್ಲಿ? ಮೇಡಮ್ ಅದು ಇನ್ನ ಮೈತ್ರಿ ಆಗಿದೀವಲ್ಲ, ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಕೊಡುತ್ತೆ ಸೀಟು ಘೋಷಣೆ ಆಗೋದೆ? 4 ಅಂತ ಒಂದು ಸಲ ಸ್ಟೇಟ್ಮೆಂಟು, 5 ಅಂತ ಒಂದು ಸಲ, ಇಲ್ಲ 3 ಅಂತ ಒಂದು ಸಲ. ಸೀಟು ಹಂಚಿಕೆಯಲ್ಲಿ ಗೊಂದಲ ಆಗತ್ತಾ? ಇಲ್ಲಾದ್ರೂ ಏನೂ ಆಗಲ್ಲ ಮೇಡಮ್ ಅವರೇ. ಅವೆಲ್ಲ ಮೇಡಮ್ ಅವರೇ ಹೈಕಮಾಂಡು ಬಿಗಿಯಾಗಿದೆ, ಅದೆಲ್ಲ ಬಗೆಹರಿಸ್ತದೆ. ಅದ್ರಲ್ಲಿ ಏನು ಗೊಂದಲ ಏನಾಗಲ್ಲ. ಮೈತ್ರಿ. ಓಕೆ.